ಪ್ರಸಿದ್ಧ ಮಧುರಮ್ಮ ಜಾತ್ರೆ ಪ್ರತಿ ವರ್ಷ ತುಂಬಾ ಹತ್ತು ಗುರ್ಜುಗಳು ಸೇರ್ತಾ ಇತ್ತು. ಈ ವರ್ಷ ಕಡಿಮೆ ಆಗಿದೆ, ಸುಮಾರು 5 ಗುರ್ಜುಗಳು ಮಾತ್ರ ಸೇರ್ತಾ ಇದೆ ಇವಾಗ ಇಲ್ಲಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಬೆಂಗಳೂರಿನ ಹತ್ತಿರ ಇರುವ ಉಸ್ಕೂರಿನಲ್ಲಿ ಮಧುರಮ್ಮನ ಜಾತ್ರೆ ಇದೆ. ಬನ್ನಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಈ ಜಾತ್ರೆ ಬಗ್ಗೆ ವಿವರಣೆ ಕೊಡ್ತೀನಿ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ 5-6 ಕಿಲೋಮೀಟರ್ ದೂರದಲ್ಲಿರೋ ಆನೇಕಲ್ ತಾಲೂಕಿಗೆ ಸೇರುವ ಉಸ್ಕೂರು ಗ್ರಾಮದಲ್ಲಿ ಚೋಳರಾಜರು ನಿರ್ಮಿಸಿದರು ಎನ್ನಲಾದ ಚಿಕ್ಕದಾದ ಶ್ರೀ ಮಧುರಮ್ಮ ದೇವಸ್ಥಾನವಿದ್ದು, ಇದು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಾಲಯವಾಗಿದೆ. ಸ್ನೇಹಿತರೆ, ಈ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಆಕೆ ಭಕ್ತರನ್ನು ಎಲ್ಲ ರೀತಿಯ ಅಪಾಯಗಳಿಂದ ರಕ್ಷಿಸುತ್ತಾಳೆ ಮತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತಾಳೆ ಎಂಬುದೇ ಇಲ್ಲಿ ಬರೋ ಬಹುತೇಕ ಭಕ್ತಾದಿಗಳ ನಂಬಿಕೆಯಾಗಿದೆ. ಪ್ರತಿ ವರ್ಷದಂತೆ ಇಲ್ಲಿ ನಡೆಯುವ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಜಾತ್ರೆಗೆ ಬಂದಿರೋರಿಗೆಲ್ಲ ಪಾನ್ಕ ಮಜ್ಜಿಗೆ ಕೊಡ್ತಾ ಇದ್ದಾರೆ. ಬನ್ನಿ ಪಾನ್ಕ ತಗೊಳಕ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಜಾತ್ರೆಗೆ ಬಂದಿರೋಂಥ ಭಕ್ತಾದಿಗಳಿಗೆ ಉಚಿತವಾಗಿ ಪಾನ್ಕವನ್ನು ನೀಡ್ತಾ ಇದ್ದಾರೆ. ಅಣ್ಣ, ಯಾವ ಊರು? ಏನ್ರಿ ಎಲ್ಲರೂ ಹಾಳು ಮಾಡಿರ್ತೀರಿ? ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಜಾತ್ರೆ ಅಂದರೆ 60ರಿಂದ 80 ಅಡಿ ಎತ್ತರದ ರಥಗಳನ್ನು ಎಳೆಯುವುದು ಸಾಮಾನ್ಯ. ಈ ಊರಿನ ಪುರಾಣ ಪ್ರಸಿದ್ಧ ದೇವಾಲಯದಲ್ಲಿ ಕೇವಲ ಆ ಊರಿನವರಲ್ಲದೆ ಸುತ್ತಮುತ್ತಲಿನ 10 ಗ್ರಾಮದ ಭಕ್ತಾದಿಗಳು
ಸುಮಾರು 120ರಿಂದ 200 ಅಡಿಗಳಷ್ಟು ಎತ್ತರದ ಮರದ ಕಂಬಗಳು, ಮರದ ಹಲಗೆ ಮತ್ತು ಬಣ್ಣ ಬಣ್ಣದ ಬಟ್ಟೆಗಳಿಂದ ಅಲಂಕರಿಸಲ್ಪಟ್ಟ ಕುರ್ಜುಗಳು ಎಂದು ಕರೆಯುವ ತೇರುಗಳನ್ನು ಹಿಂದಿನ ದಿನವೇ ತಮ್ಮ ಊರುಗಳಲ್ಲಿ ಪೂಜೆ ಮಾಡಿಸಿ ಜಾತ್ರೆ ದಿನದಂದು ಉಸ್ಕೂರಿಗೆ ತಂದು ಪೂಜೆ ಮಾಡಿಸುವ ವಿಶಿಷ್ಟ ಆಚರಣೆ ಇದು. ನಿಜಕ್ಕೂ ಅದ್ಭುತವೇ ಸರಿ ಅಂತಲೇ ಹೇಳ್ಬೋದು. ಇತಿಹಾಸ ಪ್ರಸಿದ್ಧ ಮದ್ದೂರಮ್ಮ ಜಾತ್ರೆ ಪ್ರತಿ ವರ್ಷ ತುಂಬಾ ಹತ್ತು ಗುರ್ಜುಗಳು ಸೇರ್ತಾ ಇತ್ತು. ಈ ವರ್ಷ ಕಡಿಮೆ ಆಗಿದೆ, ಸುಮಾರು 5 ಗುರ್ಜುಗಳು ಮಾತ್ರ ಸೇರ್ತಾ ಇದೆ ಇವಾಗ ಇಲ್ಲಿ. ಮಾಡ್ಕೊಳ್ಳಿ, ಗಾಡಿ ಜಾಸ್ತಿ ಇದೆ. ತೋರ್ಕೊಂಡು ಸೋಲದಂಡ ದಯచేసి ಓಡಿಸೋಡಿ. ಸೋಲದಂಡ ಸೋಲದಂಡ వాళ్ళ సంగతి చూసుకోకుండా చాలు. సోలదండమ్మ గడ్డాడి ముందు పోతారు ఆంధ్ర బిడ్డ ಮಳೆ ಮಗ ಮಳೆ ಬಂತು. ಅಮ್ಮ ಸಿಂಧು ಲೀಡ್ಸ್ ಆಗೋದಲ್ಲ, ಒಂದು ಟ್ರೀಟ್ ಪೆಟ್ಕೊಂಡಪ್ಪ. ಲೆಫ್ಟ್ ಸೈಡ್ ನಾಲ್ಕ ಟ್ರೀಟ್ ಮಾಡಿ. ಸುರೇಶ್ ಅಂತ. ಯಾವುದು? ಇಲ್ಲೇ ಸಿಂಗ್ಸಂದ್ರ. ಸಿಂಗ್ಸಂದ್ರ. ಏನು ಅನಿಸ್ತಿದೆ ಜಾತ್ರೆ ಬಗ್ಗೆ? ಚೆನ್ನಾಗಿದೆ ನೋಡೋದಕ್ಕೆ. ವರ್ಷ ವರ್ಷ ಬರ್ತೀವಿ. ಓಕೆ ಅಣ್ಣ. ಸಾರ್ವಜನಿಕರಿಗೂ ತೊಂದರೆ ಮಾಡಬೇಡಿ ಅಣ್ಣ. ಅಲ್ಲಿ ದೇಶಕ್ಕೆ ಹೋಗ್ತೀರ, ಏನು ಮಾಡೋಕ್ಕಾಗಲ್ಲ. ಗಡ್ಡಳ್ಳಿ ಹೋದ್ಮೇಲೆ ಹೋಗೋಕ್ಕಾಗಲ್ಲ. ನಮ್ದು ಬಿಟ್ಟು ಎಲ್ಲರೂ ಅವ್ರ ಮಕ್ಕಳು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಈ ಜನಸಂಖ್ಯೆಯಲ್ಲಿ ಯಾರು ಹೋಗಕ್ಕಾಗಲ್ಲ. ನಿಮ್ಮ ಮಕ್ಕಳು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಸಾರ್ವಜನಿಕರು ತೇರು ಗಡ್ಡ ಬರಬಾರ್ದು. ತೇರು ದಾರಿ ಮಾಡ್ಕೊಡ್ಬೇಕು. ನೀವು ನಿಲ್ಬೇಕಂತ ವಾನ್ ಪಕ್ಕದ ಈಡ್ಸ್ತಾರದನ್ನ ವಾಲ್ ಹಾಕಿದವರು ಎಳಿಬಾರ್ದಪ್ಪ. ರೈಟ್ ಸೈಡ್ ವಾಲ್ ಪಕ್ಕ ಈಡ್ಸ್ಕೊಡ್ಬೇಕ. ಹೊರಗಡೆ ವಾಲ್ ಹತ್ರ ಎಳೆದಿಟ್ಕೊಡಿ. ಏನು ರೈಟಿಗೆ ಬರಲ್ಲ. ಪೂರ್ತಿ ರೈಟ್ ಸೇರಿದ್ರು ಸೇರು ರೈಟಿಗೆ ಬರಲ್ಲ. ರೈಟಿಗೆ ಬರಲ್ಲ. ವಾಲ್ ಪಕ್ಕ ರೈಟ್ ಪಕ್ಕಂಡ ಯಾಕ ಕೊಡ್ತಾನಲ್ಲ. ಲೆಫ್ಟ್ ವಾಲ್ ಕೂಡ ಇವ್ರು ಎಷ್ಟು ಬರಲ್ಲ. ವಾಲ್ ಪಕ್ಕ ಅದರಿಂದ ಬಾ ಅದರಿಂದ ಬಾ.
ಇನ್ನು ಈ ದೇವಾಲಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು 800 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವ ಉಸ್ಕೂರು ಮದ್ದೂರಮ್ಮ ದೇವಿಯ ಹೆಸರೇ ಹೇಳುವಂತೆ ಈ ದೇವಾಲಯದ ಮೂಲ ದೇವರು ಮಂಡ್ಯ ಜಿಲ್ಲೆಯ ಮದ್ದೂರಿನಿಂದಾಗಿದ್ದು ಉಸ್ಕೂರಿನ ಭಕ್ತರೊಬ್ಬರ ಭಕ್ತಿಗೆ ಮೆಚ್ಚಿ ಈ ಊರಿಗೆ ಬಂದು ನೆಲೆಸಿತೆಂದು ಸ್ಥಳೀಯರ ನಂಬಿಕೆಯಾಗಿದೆ. ಚೋಳರ ಕಾಲದ ದೇವಾಲಯನ್ನು ಇತ್ತೀಚೆಗೆ ಭಕ್ತಾದಿಗಳ ಸಹಾಯದಿಂದ ನವೀಕರಿಸಲಾಗಿದ್ದು ಗರ್ಭಗುಡಿಯಲ್ಲಿ ದೊಡ್ಡ ಮದ್ದೂರಮ್ಮ ಮತ್ತು ಚಿಕ್ಕ ಮದ್ದೂರಮ್ಮ ಎಂಬ 2 ವಿಗ್ರಹಗಳಿವೆ. ಮದ್ದೂರಮ್ಮನನ್ನು ನಂಬಿ ಪೂಜೆ ಸಲ್ಲಿಸಿದರೆ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ನಂಬಿಕೆ ಇರುವ ಕಾರಣ ಇಲ್ಲಿ ಮಂಗಳವಾರ, ಶುಕ್ರವಾರ, ಆಷಾಢ ಮಾಸದ ಸಮಯದಲ್ಲಿ ವಿಶೇಷವಾದಂಥ ಪೂಜೆಗಳು ನಡೆಯುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.